ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಾಮ್ ಕನ್ಫ್ಯೂಷನ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗೋಗ್ಬಿಡಿದ್ವು ಅಜಿಂಕ್ಯ ರಹಾನೆ ಅವರ ರಿಟೈರ್ಮೆಂಟ್ ರಿಲೇಟೆಡ್. ಯಾಕಂದ್ರೆ ಅವರು ಮೆನ್ಷನ್ ಮಾಡಿದ್ದು ಹಿಂಗೇನೆ, ಅಕ್ರಾಸ್ ಆಲ್ ಫಾರ್ಮೆಟ್ಸ್ ರಿಟೈರ್ ಆಗ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಫಾರ್ಮೆಟ್ ಇಂದ ರಿಟೈರ್ ಆಗ್ತಾ ಇದ್ದೀನಿ ಅಂತ. ಫಸ್ಟ್ ಇಂಟರ್ನ್ಯಾಷನಲ್ ಫಾರ್ಮೆಟ್ ಅಂತ ಮೆನ್ಷನ್ ಮಾಡ್ಬಿಟ್ಟು ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಅಂತ ಹೇಳಿದ್ರು. ಸೊ ನಮಗೆ ಕ್ಲಾರಿಟಿ ಏನೋ ಸಿಕ್ಕಿಲ್ಲ. ಅಂಡ್ IPL ಎಲ್ಲ ಫ್ರಾಂಚೈಸಿಗಳು ಕೂಡ ಅವ್ರು ಆಡಿರುವಂಥ ಎಲ್ಲ ಫ್ರಾಂಚೈಸಿಗಳು ಕೂಡ ಕ್ರೆಡಿಟ್ ಅನ್ನೋದನ್ನ ಕೊಟ್ಟಿದ್ರು. ಸೊ ನಮಗೆ ಅಲ್ಲಿ ಆ ಟೈಮಲ್ಲಿ ಅರ್ಥ ಆಗಿಲ್ಲ ಇದು ರಿಟೈರ್ಮೆಂಟ್ ಯಾವುದು ಬರೀ ಇಂಟರ್ನ್ಯಾಷನಲ್ ಕ್ರಿಕೆಟ್ಗ, ಆ ಪಾಯಿಂಟ್ ಅಲ್ಲಿ ನಾವು ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಮಾತ್ರ ಅಂತ ಅನ್ಕೊಂಡಿದ್ವಿ. ಬಟ್ KKR ನೆನ್ನೆ ಪೋಸ್ಟ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತು. ಅವತ್ತು ಪೋಸ್ಟ್ ಹಾಕಿಲ್ಲ, ಅವ್ರು ರಿಟೈರ್ಮೆಂಟ್ ಕೊಟ್ಟಿದ್ದೀನ ಪೋಸ್ಟ್ ಹಾಕಿಲ್ಲ KKR ಅವರು. ಅಂದ್ರೆ ಅವರು ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಬಗ್ಗೆ ಅಷ್ಟನ್ನ ಪೋಸ್ಟ್ ಹಾಕಿರೋದು, IPL ಬಗ್ಗೆ ಅವರು ಪೋಸ್ಟ್ ಹಾಕಿರಲಿಲ್ಲ. ಬಟ್ ನಿನ್ನೆಯಿಂದ ಆಚೆಗೆ ಪೋಸ್ಟ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಜಿಂಕ್ಯ ರಹಾನೆ ಅವರ KKR ನ ರಿಟೈರ್ಮೆಂಟ್ ರಿಲೇಟೆಡ್. ಹೌದು ಗುರು, ಥ್ಯಾಂಕ್ ಯು ಅಂತ ಹಾಕ್ಬಿಟ್ಟಿದ್ರೆ, ಥ್ಯಾಂಕ್ ಯು ಅಜ್ಜು ಡಾ ಅಂತ ಹಾಕೊಂಡ್ಬಿಟ್ಟು ಅಷ್ಟೇ ಕತೆ ಮುಗೀತು ನಿಂದು CS KKR ಅಲ್ಲಿ ಅಂತ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ನೀನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ನಾವು ಸಿಕ್ಕಾಪಟ್ಟೆ ನೋಡಿದ್ದೀವಿ ನಿಮ್ಮನ್ನ, ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ, ಆ್ಯಂಡ್ ನೀವು ಕೂಡ ಹಂಗೆ ಮಾಡಿದ್ರೆ, ಹಿಂಗೆ ಮಾಡಿದ್ರೆ ಅಂತೆಲ್ಲ ಏನೋ ಒಂದು ಪೋಸ್ಟ್ನ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಅರ್ಥೈಸುತ್ತೆ ನಮಗೆ. ಸೊ KKR ಅಲ್ಲಿ ಮುಗ್ದಿದೆ ಇವರ ಕತೆ ಅಂತ. ಸೊ ಕ್ಲಾರಿಟಿ ಕೊಟ್ಟಿದ್ರೆ, ಇಷ್ಟು ಬೇಗ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತಂದರೆ ಇನ್ನು ರಿಟೆನ್ಷನ್ ಪ್ರೋಸೆಸ್ಸು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಥವಾ ಏನೂ ಆಗಿಲ್ಲ ಇನ್ನು. ಈಗಲೇ ಕ್ಲಾರಿಟಿ ಕೊಟ್ಟಿದ್ರು ಅಂತಂದರೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಖಂಡಿತ ಅದು ಅರ್ಥೈಸುತ್ತೆ. ಇವರು ಕ್ಯಾಪ್ಟನ್ಸಿನೂ ಅಲ್ಲ, ಕ್ಯಾಪ್ಟನ್ಸಿನೂ ನಿಭಾಯಿಸ್ತಾ ಇಲ್ಲ, ಏನೂ ನಿಭಾಯಿಸ್ತಾ ಇಲ್ಲ, ಆ್ಯಂಡ್ ಇವರು IPL ಇಂದ ಈಚೆಗಡೆ ಉಳ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅಂತ. ಆ್ಯಂಡ್ ಇನ್ಫಾರ್ಮೇಷನ್ KKRಗೂ ಕೂಡ ಹೋಗಿರುತ್ತೆ ಅಂತ. ಆ್ಯಂಡ್ KKR ಅವರು ಮೆನ್ಷನ್ ಕ್ಲಿಯರ್ ಕಟ್ ಆಗಿ ಮಾಡಿದರೆ, ಲಾಸ್ಟ್ ಡ್ಯಾನ್ಸ್ ಒಂದು ಪೋಸ್ಟಲ್ಲಿ ಇದೆ ಕ್ಲಿಯರ್ ಕಟ್ ಆಗಿ, ಲಾಸ್ಟ್ ಡ್ಯಾನ್ಸ್ ಇನ್ ಪರ್ಪಲ್ ಅಂತ ಇದೆ, 63/39 ಲಾಸ್ಟ್ ಡ್ಯಾನ್ಸ್ ಇನ್ ಪರ್ಪಲ್ ಅಂತ ಇದೆ. ಸೊ ಇದು ಅರ್ಥ ಕೊಡುತ್ತೆ, ಇದು ಲಾಸ್ಟ್ ಮ್ಯಾಚ್ ಆಗೋಗ್ಬಿಟ್ಟಿದೆ ಆಲ್ರೆಡಿ KKR ಪಾಳ್ಯದಲ್ಲಿ ಇವ್ರದ್ದು ಅಂತ. ಸೊ ಅವ್ರೇನು ಕ್ಲಿಯರ್ ಕಟ್ ಕ್ಲಾರಿಟಿ IPL ರಿಟೈರ್ಮೆಂಟ್ ಅಂತಿದ್ರೆ ಆಗಿತ್ತು. IPL ರಿಟೈರ್ಮೆಂಟ್ ಅಂತ ಏನು ಪ್ರಿಸೈಸ್ ಆಗಿ ಮೆನ್ಷನ್ ಮಾಡಿಲ್ಲ ಅವರ ರಿಟೈರ್ಮೆಂಟಲ್ಲಿ. ಸೊ ಲಾಸ್ಟ್ ಡ್ಯಾನ್ಸ್ ಇನ್ ಪರ್ಪಲ್ ಅಂತ ಹೇಳೋದೆಲ್ಲ ನೋಡ್ತು ಅಂತಂದರೆ, ಆ್ಯಂಡ್ ರಿಟೆನ್ಷನ್ ಪ್ರೋಸೆಸ್ಗಿನ ಮುಂಚೆನೇ ಇವರೆಲ್ಲ ಇದನ್ನೆಲ್ಲ ಅನೌನ್ಸ್ಮೆಂಟ್ನ ಮಾಡೋದೆಲ್ಲ ನೋಡ್ತು ಅಂದರೆ, ಇವ್ರನ್ನ ಬಿಟ್ಟಿದ್ದೀವಿ ಅನ್ನೋದನ್ನೆಲ್ಲ ಅನೌನ್ಸ್ಮೆಂಟ್ ಕೊಡೋದೆಲ್ಲ ನೋಡ್ತು ಅಂದರೆ, ಖಂಡಿತ 100% ಅಜಿಂಕ್ಯ ರಹಾನೆ ಅವರು ಯಾವುದೇ ಟೀಮಿಗೆ, ಯಾವುದೇ IPL ಫ್ರಾಂಚೈಸಿಗೆ ಆಡ್ತಾ ಇಲ್ಲ, ಆ್ಯಂಡ್ ಆಪ್ಷನ್ಗೂ ಕೂಡ ರಿಜಿಸ್ಟರ್ ಆಗ್ತಾ ಇಲ್ಲ ಅಪ್ಕಮಿಂಗ್ ಸೀಸನಲ್ಲಿ. ಇದು ಸಿಕ್ಕಾಪಟ್ಟೆ ಕ್ಲಿಯರ್ ಕಟ್ ಕ್ಲಾರಿಟಿ ಇದು. ಅದು ಸುಮ್ಮನೆ ಹೇಳಿದ್ರಾಗಿತ್ತು IPL ಇಂದ ಕೂಡ ರಿಟೈರ್ಮೆಂಟ್ ಕೊಡ್ತಿದ್ದೀನಿ ಅಂತ. ಅವತ್ತೇ ಕ್ಲಾರಿಟಿ ಸಿಕ್ಬಿಟ್ಟಿರೋದು. ನಾವು ಕನ್ಫ್ಯೂಸ್ ಆದ್ವಿ, ಬರೀ ಇಂಟರ್ನ್ಯಾಷನಲ್ ಫಾರ್ಮೆಟಿಂಗ್ ಮಾತ್ರ ಅಂತಲೇ ಅನ್ಕೊಂಡಿದ್ವಿ. ಎಲ್ಲರೂ ಕೂಡ ಹಾಕಿದ ಪೋಸ್ಟು ಅಂದರೆ RCB ಹಾಕಿದ್ದಾಗಿರಲಿ, ಎಲ್ಲರೂ ಹಾಕಿದ್ದಾಗಿರಲಿ, ಬರೀ ಇಂಟರ್ನ್ಯಾಷನಲ್ ಸರ್ಕ್ಯೂಟಿಗೆ ಮಾತ್ರ ಅಂತ ಅನ್ಕೊಂಡು ಇಂಟರ್ನ್ಯಾಷನಲ್ದು ಮಾತ್ರ ಹಾಕಿದವರು. ಸೊ ಇವಾಗ ಇವರು ಕ್ಲಾರಿಟಿ ಕೊಡ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತು IPL ಕೂಡ ರಿಟೈರ್ಮೆಂಟ್ನ ಕೊಟ್ಬಿಟ್ಟಿದ್ರೆ ಇವರು, IPL ಇಂದ ಕೂಡ ಈಚೆ ಕಡೆ ಎಕ್ಸಿಟ್ ಆಗೋಗ್ಬಿಟ್ಟಿದ್ರೆ ಅಂತ. ಒಳ್ಳೆ ಎಂಡಿಂಗ್ನ ಕೊಟ್ಟಿದ್ರು ಅಂತ ಹೇಳ್ಬೇಕು. IPL ಅಲ್ಲಿ 63, ಹೌದು ಗೆದ್ದಿಲ್ಲ, ಅವ್ರ ಕ್ಯಾಪ್ಟನ್ಸಿ ಏನು ಗೆಲ್ಸಿಲ್ಲ, ಬಟ್ ಆ 4 ಕನ್ಸಿಕ್ಯೂಟಿವ್ ಮ್ಯಾಚ್ನ ಗೆದ್ದಿದ್ದಾರೋ ಆಗಿರ್ಬೋದು ಈ ಸೀಸನಲ್ಲಿ. ಜೊತೆಗೆ ಆ 39 ಬಾಲ್ಸ್ ಅವರು ಲಾಸ್ಟ್ ಆಡಿದಂಥ ಇನ್ನಿಂಗ್ಸು. ಸೊ ಲಾಸ್ಟ್ ಡ್ಯಾನ್ಸ್ ಅಂತ ಅವರೇ ಮೆನ್ಷನ್ ಮಾಡಿರೋ ಹಾಗೆ. ಸೊ ಒಳ್ಳೆ ಒಂದು ಎಂಡಿಂಗ್ನ ಕೊಟ್ಟಿದ್ದಾರೆ, ಒಳ್ಳೆ ರೆಸ್ಪೆಕ್ಟ್ಫುಲ್ ಆ್ಯಂಡ್ ಮೀನಿಂಗ್ಫುಲ್ ಎಂಡಿಂಗ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಬೇಕಷ್ಟೇ. ಆ್ಯಂಡ್ 200+ IPL ಮ್ಯಾಚಸ್ನ ಆಡಿರುವಂಥ ಇವರು ಆ ಒಂದು ಲೆಜೆಂಡನೇ. ಆರೆಂಜ್ ಕ್ಯಾಪ್ನ ತೊಗೊಂಡಿದ್ದಾರೆ. 2012 ಆ್ಯಂಡ್ 2013 ಸೈಕಲ್ನೆಲ್ಲ ಅವೆಲ್ಲ ಮರೆಯೋಂಗೇ ಇಲ್ಲ. ಯಾಕಂದರೆ ಜಿಂಕ್ಸು ಆ ಟೈಮಲ್ಲಿ ಪೀಕಲ್ಲಿದ್ದರು. ಒಂದೇ ಓವರಲ್ಲಿ ಕಂಟಿನ್ಯೂಸ್ ಆಗಿ 6 ಹೊಡೆದಿದ್ದು ಕೂಡ RCB ಅಗೇನ್ಸ್ಟು, ಅದನ್ನಂತೂ ಮರೆಯೋಂಗೇ ಇಲ್ಲ. ಸೊ ಕಾಟ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ, ಎಸ್ಪೆಷಲಿ ನಮ್ಮ RCBಗೆ ಕಾಟ ಕೊಟ್ಟಿದ್ದಾರೆ ಅಜಿಂಕ್ಯ ರಹಾನೆ ಅವರು. ಇವಾಗ ರೀಸೆಂಟಾಗಿ ಅಂತ ಹೇಳ್ತಿಲ್ಲ, ಈ ಹಿಂದೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದಾರೆ ನಮ್ಮ RCBಗೆ. ಎಸ್ಪೆಷಲಿ ಆ ಒಂದು ಮಿಡ್ಡಲ್ಲಿ 2012 ಆಚೆ ಕಡೆ 2015 2016 ಕೂಡ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ರು. ಆ ಒಂದು ಎದುರ್ಕೊಳ್ಳೋಂಥ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ರು. ಜಿಂಕ್ಸ್ ನಮಗೆ ಬೇಕು ಅಂತ ಅನ್ನೋವಂಥ ಬ್ರ್ಯಾಂಡ್ನ. ಸೊ ಇವಾಗ ಈಚೆಗಡೆ ಎಕ್ಸಿಟ್ ಆಗಿದ್ರೆ, ಆ್ಯಂಡ್ ಇವಾಗ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿರೋಂಥ ವಿಚಾರ KKR ಪಾಳ್ಯದಲ್ಲಿ ಏನು ಅಂದರೆ, KKRನ ಫ್ಯಾನ್ಸ್ಗಳು ಹೇಳ್ತಾ ಇರೋಂಥದ್ದೆಲ್ಲ, ಆ್ಯಂಡ್ ಒಬ್ಬಿಯಸ್ಲಿ ರಿಪೋರ್ಟ್ಸ್ಗಳೆಲ್ಲ ಬರ್ತಾ ಇರೋಂಥದ್ದೆಲ್ಲ. 3 ಫ್ರಾಂಚೈಸ್ಗಳಿಗೆ ರಿಪೋರ್ಟ್ಸ್ ಇದೆ ಇದು. ಅದೇ ಹಾರ್ದಿಕ್ ಪಾಂಡ್ಯ ಆಗುವಂಥದ್ದು, ಅದು CSKಗೆ, ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಜೊತೆಗೆ ಇವ್ರಿಗೂ ಕೂಡ ಹೋಗಬಹುದು ಅಂತ. ಸೊ ಡೆಲ್ಲಿ ಕ್ಯಾಪಿಟಲ್ಸು ಹೋಗೋದು ಡೌಟು, CSK ಹೋದ್ರೂ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಜೊತೆಗೆ KKRಗೆ ಹೋದ್ರೂ ಹೋಗ್ಬೋದು ಅಂತ ಅನ್ನಿಸ್ತಿದೆ. ಯಾಕೆಂದರೆ KKR ಹತ್ರ ದುಡ್ಡಂತೂ ರೆಡಿ ಮಾಡ್ಕೊತಾರೆ, ಹಾರ್ದಿಕ್ ಪಾಂಡ್ಯ ಬೇಕು ಅಂತ. ಸೊ ಗೊತ್ತಿರೋದನ್ನೇ ಅವರಿಗೆ ಒಬ್ಬ ಕ್ವಾಲಿಟಿ ಆಲ್ರೌಂಡರ್ನ ಅಗತ್ಯತೆ ಇದೆ, ಜೊತೆಗೆ ಒಬ್ಬ ಸಖತ್ತಾಗಿರುವಂಥ ಕ್ಯಾಪ್ಟನ್ನ ಅಗತ್ಯತೆ ಇದೆ. ಇದು CSKಗೆ ಅಷ್ಟೊಂದು ಕ್ಯಾಪ್ಟನ್ಸಿಯ ಅಗತ್ಯತೆ ಏನಿಲ್ಲ. ಸಂಜು ಸ್ಯಾಮ್ಸನ್ ಹೆಂಗಿದ್ರು ಇದ್ದಾರೆ, ಜೊತೆಗೆ ಋತುರಾಜ್ ಗಾಯಕ್ವಾಡ್ ಹೆಂಗಿದ್ರು ಇದ್ದಾರೆ. ಸೊ ಅವ್ರಿಗೆ 3ನೇ ಆಪ್ಷನ್ ಆಗಿ ಏನು ಬೇಕಿಲ್ಲ ಕ್ಯಾಪ್ಟನು, ಬಟ್ ಆದರೂ ಪ್ಲೇಯರ್ ಬೇಕು. ಇಂಥ ಪ್ಲೇಯರ್ನ ಬಿಟ್ಕೊಂಡು ಕೊಡೋದಕ್ಕೆ CSK ಕೂಡ ರೆಡಿ ಇರೋದಿಲ್ಲ, ಆ್ಯಂಡ್ ಎಫರ್ಟ್ ಕೂಡ ಖಂಡಿತ ಹಾಕ್ತಾರೆ. ಬಟ್ KKR ಜಾಸ್ತಿ ಎಫರ್ಟ್ ಹಾಕ್ತಾರೆ ಹಾರ್ದಿಕ್ ಪಾಂಡ್ಯನ ಕರ್ಕೊಳ್ಳೋದಕ್ಕೆ ಅಂತ. KKRನ ಫ್ಯಾನ್ಸ್ಗಳು ಒಂದು ಬಿಲೀಫ್ ಫ್ಯಾಕ್ಟರ್ನ ಖಂಡಿತ ಇಟ್ಕೊಂಡಿದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ನನ್ನ ಪ್ರಕಾರ ಆದರೂ ಆಗ್ಬೋದು ಅಂತ ಅನ್ನಿಸಿದೆ. KKRಗೆ ಕ್ಯಾಪ್ಟನ್ನು ಹಾರ್ದಿಕ್ ಪಾಂಡ್ಯ 2027 IPL ಅಲ್ಲಿ.